ಸರ್ ನಮಸ್ತೆ. ನಮಸ್ಕಾರ ಸರ್. ತಾವು ಅನ್ಯತಾ ಭಾವಿಸಬಾರ್ದು. ಸೋಮವಾರ 27ನೇ ತಾರೀಕು ಏನು ನಿಮ್ಮ ಮಗು ಸಾವನ್ನಪ್ಪುವಂಥ ಘಟನೆ ನಡೆದಿದೆ ಅಂತ ಹೇಳಿ, ಅದು ಯಾವ ಥರ ಆಗಿದೆ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿದೋ ಬೇರೆ ಕಾರಣದಿಂದ ಆಗಿದೆ ಅಂತ ಒಂದು ತಿಳಿಸುವಂಥ ಕೆಲಸ ಮಾಡ್ಬೋದಾ ಹೇಗೆ ಅಂತ ಹೇಳಿ? ಹಾಂ ಸರ್, ಮಾಡಿ. ನಮಸ್ತೆ. ನಮಸ್ತೆ ಸರ್. ಅದೇ ಸರ್, ಸೋಮವಾರ ಮಲ್ಕೊಂಡಾಗ ಒಂಥರ ಯಾಕೋ ಎದ್ದೇಳ್ಬೇಕಾದ್ರೆ ಒಂಥರ ಮುಖನೇ ಒಂಥರ ಬೆಚ್ಚು ಬಿದ್ದಂಗೆ ಆಗಿ ಒಂಥರ ಪಿಡ್ಸ್ ಬಂದಂಗೆ ಆಗಿತ್ತು ಅಂತಂದು ಡಾಕ್ಟ್ರು ಹೇಳಿದರು. ಕರ್ಕೊಂಡು ಹೋದ್ಮೇಲೆ ಕರ್ಕೊಂಡು ಹೋಗಿ ತೋರಿಸಿದ್ವಿ. 10-10:30 ಅಷ್ಟೊತ್ತಿಗೆ ಇಂಜೆಕ್ಷನ್ ಮಾಡಿದರು, ಸಿರಪ್ ಅವೆಲ್ಲ ಕೊಟ್ಟಿದ್ದರು. ಅದನ್ನು ತಗೊಂಬಂದು ಹಾಸ್ಪಿಟ್ಲಿಗೆ ಮನೆಗೆ ಬಂದು ಹಾಕಿದ್ವಿ. ಅವಾಗೆಲ್ಲ ಒಂದು 2 ಗಂಟೆ 3 ಗಂಟೆ ಆಟ ಆಡಿದ್ಲು. ವಾಪಸ್ಸು ಊಟ ಮಾಡಿ ಮಲ್ಕೊಂಡ್ಮೇಲೆ ಮತ್ತೂ ಅದೇ ಪ್ರಾಬ್ಲಮ್ ಆಗಿತ್ತು. ಮತ್ತು ಅಲ್ಲಿ ಕರ್ಕೊಂಡು ಹೋದ್ವಿ. ಕರ್ಕೊಂಡು ಹೋಗಾದ್ಮೇಲೆ ಯಾಕೋ ಫುಲ್ ಸುಸ್ತಾಗ್ಬಿಟ್ಟಿತ್ತು. ಅಲ್ಲಿಂದ ಸೀದಾ ಶಿವಮೊಗ್ಗ ಕರ್ಕೊಂಡು ಹೋದ್ವಿ. ಹೋಗ್ತಾ ದಾರಿಯಲ್ಲೇ ಹಿಂಗೆ ಪ್ರಾಬ್ಲಮ್ ಆಗಿತ್ತು ಸರ್. ಔಷಧಿ ಅಂತೂ ಹಾಕಿದ್ವಿ, ಬಟ್ ಅದರಿಂದ ಆಗೈತೋ ಏನೋ ಅವಳನೇ ಬರ್ನೇ ಇಷ್ಟಿತ್ತು ಗೊತ್ತಿಲ್ಲ ಸರ್, ಅದು ಸರಿಯಾಗಿ. ತಾವು ಪೊಲೀಸ್ ಸ್ಟೇಷನಲ್ಲಿ ಹೇಳಿಕೆಯನ್ನು ಕೊಡುವಂಥದ್ದು ನಾರ್ಮಲಾಗಿ ಕೊಡುವಂಥದ್ದು ಮಾಡಿದ್ರು ಹೇಗೆ ಅಂತೇಳಿ? ಇಲ್ಲ ಸರ್, ಅದೇನು ನಡೆದೈತಲ್ಲ, ಇವಾಗೇನು ಹಾಸ್ಪಿಟ್ಲಿಗೆ ಏನು ಹೋಗಿದ್ದೇನು ಹೇಳಿದ್ವಲ್ಲ, ಇದೇ ಥರನೇ ಅಲ್ಲೂ ಹೇಳಿಕೆ ಕೊಟ್ಟಿರೋದು ನಾವು. ಅದೇ ಥರನೇ ಹೇಳಿಕೆ ಕೊಟ್ಟಿದ್ದೀವಿ ಅಲ್ಲಿ. ಅಲ್ಲಿಗೆ ಹೋಗಿ ಅವ್ರೇನು ಶಿವಮೊಗ್ಗಕ್ಕೆ ಹೇಳಿದ್ರು ಅಂತ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ವಿ. ಹೋಗೋ ದಾರಿಯಲ್ಲೇ ಹಿಂಗೆ ಪ್ರಾಬ್ಲಮ್ ಆತ. ಹಾಗಾಗಿ ವಾಪಸ್ ಕರ್ಕೊಂಬಂದು ನಮ್ಮ ಸಂಪ್ರದಾಯ ಪ್ರಕಾರ ಏನು ಅಂತ್ಯಕ್ರಿಯೆ ಏನೈತೆ ಅದನ್ನೆಲ್ಲ ಮಾಡಿ ಮುಗಿಸಿದ್ವಿ ಸರ್. ಬಗೆಹರಿಸುವಂಥ ಕೆಲಸ ತಾವು ಮಾಡಿದ್ವಿ? ಹಾಂ ಸರ್, ಮಾಡಿದ್ವಿ ಸರ್.